ಒಂದು ವರ್ಷದ ಹಿಂದೆ ಯಾದಗಿರಿ ನಗರದ PSI ಆಗಿ ಪರಶುರಾಮ್ ಅಧಿಕಾರ ಸ್ವೀಕರಿಸಿದರು. ಅವರನ್ನು ಯಾದಗಿರಿ ಸೈಬರ್ ಕ್ರೈಮ್ ಠಾಣೆಗೆ ವರ್ಗಾವಣೆ ಮಾಡಲಾಗಿದ್ದು, ವರ್ಗಾವಣೆ ಆದ ಕಾರಣ ಗುರುವಾರ ಅವರನ್ನು ಪೊಲೀಸ್ ಸಿಬ್ಬಂದಿ ಬೀಳ್ಕೊಟ್ಟಿದ್ರು. ಶುಕ್ರವಾರ ರಾತ್ರಿ 8 ಗಂಟೆ ವೇಳೆಗೆ ಅವರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಯಾದಗಿರಿ ನಗರದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರಶುರಾಮ್ ಸಾವಿನ ಸುತ್ತ ಅನುಮಾನದ ಹುತ್ತ ಬೆಳೆದದ್ದು. ಸಾವಿನ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಎಂದು ದಲಿತ ಸಂಘಟನೆಗಳು ರಸ್ತೆ ತಡೆ ನಡೆಸಿ ಆಗ್ರಹಿಸಿವೆ. ಅಷ್ಟೇ ಅಲ್ಲದೆ ಪರಶುರಾಮ್ ಸ್ಥಳೀಯ ಶಾಸಕ ಚನ್ನರೆಡ್ಡಿ ಪಾಟೀಲ್ ಮತ್ತು ಪುತ್ರ ಸನ್ನಿಗೌಡ ಕಾರಣ ಎಂದು ಕುಟುಂಬಸ್ಥರು ಆರೋಪ ಮಾಡುತ್ತಿದ್ದಾರೆ. ಪೋಸ್ಟಿಂಗ್ ಆಗಿ ಲಕ್ಷ ಹಣಕ್ಕೆ ಯಾದಗಿರಿ ಕಾಂಗ್ರೆಸ್ ಶಾಸಕ ಚನ್ನರೆಡ್ಡಿ ಪಾಟೀಲ್ ಬೇಡಿಕೆ ಇಟ್ಟಿದ್ರು. ಈಗ ನಿಯಮ ಬಾಹಿರವಾಗಿ ಅವರನ್ನ ವರ್ಗಾವಣೆ ಮಾಡಿರೋದ್ರಿಂದ ಅವರು ತೀವ್ರ ಒತ್ತಡಕ್ಕೆ ಒಳಗಾಗಿದ್ರು. ಭಾರಿ ಒತ್ತಡದಿಂದ ಅವರಿಗೆ ಹೃದಯಾಘಾತವಾಗಿದೆ. ಯಾದಗಿರಿ ಶಾಸಕರಿಗೆ ಹಣದ ಆಸೆ ಇದೆ. ಪರಶುರಾಮ್ ಅವರ ಜಾಗಕ್ಕೆ ಬೇರೆಯೊಬ್ಬರು ಬಂದ್ರು. ವರ್ಗಾವಣೆ ಪಟ್ಟಿಯಲ್ಲಿ ಪರಶುರಾಮ್ ಹೆಸರೇ ಇರಲಿಲ್ಲ. ಈಗ ಹೊಸದಾಗಿ ಬಂದವರು ಹಣ ನೀಡಿಯೇ ಬಂದಿದ್ದಾರೆ ಎಂದು ಮಾವ ವೆಂಕಟಸ್ವಾಮಿ ಮತ್ತು ಪತ್ನಿ ಶ್ವೇತಾ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಹೇಳ್ಬೇಕು ಸರ್, ಅವ್ರ ಡಿಪಾರ್ಟ್ಮೆಂಟ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ. ಯಾರೋ MLA ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವರು ದುಡ್ಡು ತಿನ್ನೋರ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವರು ದುಡ್ಡು ಕೊಡ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನು ಎಷ್ಟು ದುಡ್ಡು ತಿನ್ನಿಸ್ತೀರಾ MLA ಗೆ? ನೀವು MLA ನೇ ಸಾಕ್ತೀರಾ ನೀವು ಎಷ್ಟು ಹಗಲು ರಾತ್ರಿ ದುಡಿದು ಕಷ್ಟಪಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು, ಊಟ ಬಿಟ್ಟು, ತಂದೆ ತಾಯಿನ ಬಿಟ್ಟು, ಎಲ್ಲರನ್ನ ಬಿಟ್ಟು ದುಡಿತೀರಾ. ಯಾರಿಗೋಸ್ಕರ? MLA ಗೋಸ್ಕರ ದುಡಿತೀರಾ? MLA ಗೆ ಊಟ ಹಾಕ್ತಿದ್ದೀರಾ, ದುಡ್ಡಿನ ಊಟ ಹಾಕ್ತಿದ್ದೀರಾ ಸರ್. ಅವ್ರು ತಪ್ಪು ಮಾಡಿದ್ದಾರೆ, ಇನ್ನೂ ಆದರೂ ಬಂದಿಲ್ಲ ಇಲ್ಲಿಗೆ. ಇಷ್ಟು ಜನ ಇದ್ದಾರೆ, ಇಷ್ಟು ಸ್ಟ್ರೈಕ್ ಆಗಿದೆ, ಅಲ್ಲಿ ಎಷ್ಟು ವೆಹಿಕಲ್ಸ್ ನಿಂತಿದೆ. ಆ್ಯಂಡ್ ಈಸ್ ನಾಟ್ ಇವನ್ ರೆಡಿ ಟು ಕಮ್ ಸ್ಟೆಪ್ ಇನ್. ಅವ್ರದ್ದು ತಪ್ಪಿದೆ. ನಮ್ಗೆ FIR ಬೇಕು, ನಮಗೆ ನ್ಯಾಯ ಕೊಡಿಸಿ, ಅವಾಗ ಎದ್ದೇಳ್ತೀವಿ ನಾವು ಇಲ್ಲಿ. ಮಾತಾಡಿದ್ದಾರೆ ಸರ್, ಅವ್ರು ಸ್ಟ್ರೆಸ್ಸಲ್ಲಿದ್ದರು ಸಿಕ್ಕಾಪಟ್ಟೆ. ನಾವೆಲ್ಲರೂ ಹೇಳಿದ್ದೀವಿ, ಇಲ್ಲ ಅಂದರೆ ಅವ್ರು ಎಷ್ಟು ಕೇಳ್ಕೊಂಡಿದ್ದಾರೆ. ಅವ್ರ ತಪ್ಪು ಇದ್ದರೆ ನೀವು ಅವ್ರನ್ನ ತೆಗಿಬೇಕು. ಕ್ಯಾಸ್ಟ್ ಬಂದಿತ್ತು, ಯಾಕೆ ಈ ಜನ್ರೇಷನಲ್ಲಿ ಯಾಕೆ ಸರ್ ಕ್ಯಾಸ್ಟ್ ಫೀಲಿಂಗು ಹೇಳಿ? SC ಆದರೆ ನಾವು ಬೇಕಂತ ದೇವ್ರಿಗೆ ಕೇಳ್ಕೊಂಡು ಬಂದಿರ್ತೀವ, ನಾವು SC ಆಗಿ ಹುಟ್ಟಬೇಕು ಅಂತ ಹೇಳಿ? ಯಾರು ತಪ್ಪಿದೆ ಇಲ್ಲಿ? ಅವ್ರದ್ದು ತಪ್ಪಿದೆ, ಅವ್ರು ಬರಬೇಕು. ಜಾತಿ ಮತ್ತು ಹಣಕ್ಕಾಗಿ, ಜಾತಿ ಹಣಕ್ಕಾಗಿ ಎಲ್ಲ ಜಾತಿ ಮತ್ತು ಹಣಕ್ಕಾಗಿನೇ ಆಗಿದ್ದು. ಒಂದು ಪ್ರಾಂಪ್ಟ್ ಆಫೀಸರ್, ಒಂದು ನಿಯತ್ತಾದ ಆಫೀಸರ್ನ ನೀವೆಲ್ಲರೂ ಕಳ್ಕೊಂಡಿದ್ದೀರಲ್ಲ. ಯು ಪೀಪಲ್ ರಿಯಲಿ ಡೋಂಟ್ ಡಿಸರ್ವ್ ಹಿಮ್. SP ಮೇಡಮ್ ನಮ್ಗೆ ಹೇಳಿದ್ರು ರಾತ್ರಿ FIR ಕೊಡಿಸ್ತೀನಿ ಬನ್ನಿ ಅಂತ. ಅವ್ರನ್ನ ನಂಬ್ಕೊಂಡು ಬಂದ್ವಿ, ಇಲ್ಲಾಂದ್ರೆ ಅಲ್ಲೇ ಕೂಡ್ತಿದ್ವಿ ನಾವು. ಪ್ರೈವೇಟ್ ಹಾಸ್ಪಿಟಲಿಂದ ಕರ್ಕೊಂಡು ಬಂದಿದ್ದಾರೆ ಸರ್, ರಾತ್ರಿ ಕರ್ಕೊಂಡು ಹೋಗಿದ್ದಾರೆ. ಇವಾಗ ತನಕ ಹೊರಗೆ ಬಂದಿಲ್ಲ. ಅವರು ಹೆಂಗಿರ್ಬೇಕು? ನಮ್ಗೆ ಬೇಬೀಸ್ ಇದೆ, ನಾನು ಅವ್ರಿಗೆ ಏನಂತ ಹೇಳಬೇಕು? ಪ್ರೆಗ್ನೆಂಟ್ ಇದ್ದೀನಿ ನಾನು, 8 ಮಂತ್ಸ್ ಪ್ರೆಗ್ನೆಂಟ್ ಇದ್ದೀನಿ. ಕೂಡ್ಸಿದ್ದಾರೆ. ಅವ್ರ ಡಿಪಾರ್ಟ್ಮೆಂಟಲ್ಲೇ ಹ್ಯುಮ್ಯಾನಿಟಿ ಇಲ್ಲ ಅವ್ರಿಗೆ. ಏನು ಮಾಡಬೇಕು ಹೇಳಿ? ನೀವೆಲ್ಲರೂ ಆನ್ಸರ್ ಕೊಡಿ. ಏನು ಮಾಡಬೇಕು? ಪೊಲೀಸರಿಗೆ, ಟೌನ್ PSI ಪೊಲೀಸ್ ಅವ್ರಿಗೆ ನ್ಯಾಯ ಸಿಗ್ತಿಲ್ಲ. ಅವ್ರಿಗೆ ರೈಟ್ ಇಲ್ಲ ನ್ಯಾಯ ಸಿಗೋಕ್ಕೆ. ನಿಮಗೆಲ್ಲ ಏನು ಪಬ್ಲಿಕ್ ಏನು ಸಿಗುತ್ತೆ? ನಿಮಗೆ ಕಷ್ಟ ಬಂದರೆ ಯಾರು ನೋಡ್ತಾರೆ? ಸಿಕ್ಕಾಪಟ್ಟೆ ಕೇಳಿದ್ದಾರೆ ಸರ್, ಸಿಕ್ಕಾಪಟ್ಟೆ ಹಣ ಕೇಳಿದ್ದಾರೆ. 30 to 40 lakhs ತನಕ ಕೇಳಿದ್ದಾರೆ ಹಣ. ಕೊಡೋರು ಕೊಡ್ತಾರೆ ಸರ್, ಕೊಡದೇ ಇರೋರು MLA ಮಗ ಸರ್. ಅವರಿಬ್ಬರನ್ನ ಕರೆಸಿ FIR ಆಗಬೇಕು, ಅವ್ರು ಅರೆಸ್ಟ್ ಆಗಬೇಕು. ಅವ್ರದ್ದು ತಪ್ಪಿದೆ, 100% ಅವ್ರದ್ದು ತಪ್ಪಿದೆ. ಅವ್ರು ಬರಬೇಕು. ಅಲ್ಲ, ಎಲ್ಲರಿಗೂ ಗೊತ್ತು, ಎಲ್ಲ PSIಗಳು ದುಡ್ಡು ಕೊಟ್ಟಿದ್ದಾರೆ. ಅವರಷ್ಟೇ ಅಲ್ಲ, ಎಲ್ಲರೂ ಕೊಟ್ಟಿದ್ದಾರೆ. ಇನ್ನು ಈ ಪ್ರಕರಣದ ಕುರಿತು ಗೃಹ ಸಚಿವರಾದ ಡಾಕ್ಟರ್ G. ಪರಮೇಶ್ವರ್ ಬೆಂಗಳೂರಿನಲ್ಲಿ ಮಾತನಾಡಿ, ನಾನು ಈ ವಿಷಯದ ಬಗ್ಗೆ ವಿಚಾರಣೆ ನಡೆಸಿದ್ದೇನೆ ಮತ್ತು ಅವರ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಆದ್ರೆ ಹೃದಯ ಸಂಬಂಧದಿಂದ ಸಾವು ಸಂಭವಿಸಿದೆ ಎಂದು ಹೇಳುತ್ತಾರೆ. ಈ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. ಕೆಲವು ವರ್ಗಾವಣೆ ಸಮಸ್ಯೆ ಇದೆ ಎಂದು ಆರೋಪಿಸಲಾಗಿದೆ. ಆದ್ರೆ ತಪ್ಪಿತಸ್ಥರು ಯಾರೇ ಇದ್ದಲ್ಲಿ ಯಾವುದೇ ಕಾರಣವಿರಬಹುದು, ಅವರನ್ನ ಬಿಡುವುದಿಲ್ಲ. ಈ ಬಗ್ಗೆ ಸಮಗ್ರ ತನಿಖೆ ನಡೆಯಲಿದೆ ಎಂದರು. ಶಾಸಕರೊಬ್ಬರ ಹೆಸರನ್ನ ಹೇಳ್ಬಿಟ್ಟು ಆರೋಪ ಮಾಡ್ತಾರೆ. ಅವರು ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ, ಬೆಳಿಗ್ಗೆನೇ ಅವರಿಗೆ ತನಿಖೆ ಮಾಡಿ ಆಗಿ ಅಂತ ಹೇಳಿ. ಯಾಕಂದರೆ ಅವರು ನ್ಯಾಚುರಲ್ ಆಗಿ ಸತ್ತಿದ್ದಾರೆ ಅಂತಕ್ಕಂಥದ್ದು ಸುದ್ದಿಗಳು ಬರ್ತಾ ಇದೆ. ಅವರೇನು ಸೂಸೈಡ್ ಮಾಡ್ಕೊಂಡಿಲ್ಲ, ಯಾವುದೇ ಡೆತ್ ನೋಟ್ ಇಲ್ಲ, ಮತ್ತು ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋ ಒಂದು
ಕಾರಣ ಕೊಟ್ಟಿದ್ದಾರೆ. ಇದನ್ನೆಲ್ಲ ತನಿಖೆ ಮಾಡಿ ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ. ಅದು ಏನು ವರದಿ ಬರುತ್ತೆ ನೋಡೋಣ. ಬಟ್ ಅವ್ರ ಪತ್ನಿ ಆರೋಪ ಮಾಡ್ತಾರೆ, ಅವರು ಆರೋಪ ಮಾಡಿದ್ದಾರೆ ನಿಜ, ಅದನ್ನು ಕೂಡ ಅವರ ಆರೋಪವನ್ನು ಪರಿಗಣಿಸ್ತೇವೆ, ಅದನ್ನ ರಿಜೆಕ್ಟ್ ಮಾಡೋದಿಲ್ಲ. ಅವರ ಆರೋಪ ಏನು ಮಾಡಿದ್ದಾರೆ ಅದನ್ನು ಕೂಡ ಪರಿಗಣಿಸ್ತೇವೆ. ತನಿಖೆ ಆ ಆ್ಯಂಗಲಲ್ಲೂ ಕೂಡ ಚೆಕ್ ಮಾಡಿ ಅಂತ ಹೇಳಿ ಹೇಳಿದ್ದೇವೆ. ಸರ್, ದೂರು ಕೊಟ್ಟರು ಇದುವರೆಗೂ FIR ಮಾಡಿಲ್ಲ ಪೊಲೀಸ್ ಅವರು ಅಂತ ಇವತ್ತು ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಲ್ಲ ನೋಡಿ, ಪ್ರಿಲಿಮಿನರಿ ಆಗಿ ಒಂದಿಷ್ಟು ಎವಿಡೆನ್ಸ್ಗಳು ಅಥವಾ ಒಂದಿಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕಲ್ಲ, ಮಾಡಿದ ಮೇಲೆ ಮಾಡ್ತಾರೆ, FIR ಮಾಡ್ತಾರೆ. ನಾನು ಕೂಡ ಸೂಚನೆ ಕೊಟ್ಟಿದ್ದೇನೆ. ಸ್ಥಳೀಯ ಶಾಸಕರೊಬ್ಬರಿಗೆ ಟ್ರಾನ್ಸ್ಫರ್ಗೋಸ್ಕರ 30 ಲಕ್ಷ ಕೊಟ್ಟಿದ್ರು ಅನ್ನುವಂಥದ್ದು ಅವರ ಪತ್ನಿ ಆರೋಪ. FIR ಆರೋಪ ಅಲ್ವಾ, ಅದನ್ನ ತನಿಖೆ ಮಾಡಬೇಕಲ್ವಾ. ಆರೋಪ ಮಾಡಿದ ತಕ್ಷಣ ಅದೇ ಕರೆಕ್ಟ್ ಅಂತ ಹೇಳಕ್ಕೂ ಬರೋದಿಲ್ಲ, ಅಥವಾ ಇಲ್ಲ ಅಂತಲೂ ನಾವು ಹೇಳಕ್ಕೆ ಬರೋದಿಲ್ಲ. ಅದನ್ನು ತನಿಖೆ ಮಾಡಿ ಆಮೇಲೆ ಮಾಡ್ತೇವೆ. ಈಗ ಶಾಸಕರು ಇದ್ರೂ ಕೂಡ ನಾವು FIR ಮಾಡೋದಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ, ಮಾಡ್ತಾರೆ. ರಾಜುಗೌಡ ಅವರು ನಿಮ್ಮ ಮೇಲೆ ಒಂದು ಇದು ಮಾಡ್ತಿದ್ದಾರೆ ಸರ್, ಅಂದ್ರೆ ನಿಮ್ಮದೇ ಸಮುದಾಯದ ವ್ಯಕ್ತಿಯವರು ಸರ್ಕಾರ ಇದೆಯಾ ಅಥವಾ ಇಂಥ ಸರ್ಕಾರ ಬೇಕಾ ಜನ ಎಲ್ಲರೂ ಹೇಳ್ತಾರೆ. ಅದು ಈಗ ಅದಕ್ಕೆ ನಾನು ಯಾವ ಸಮುದಾಯ ನೋಡೋದಿಲ್ಲ, ನಾನು ಕಾನೂನನ್ನು ನೋಡ್ತೀವಿ. ಈಗ ಅಲ್ಲಿ ಆ ರೀತಿ ಒಂದು ಘಟನೆ ನಡೆದಿದೆ ಅಂತ ಹೇಳಿದಾಗ FIR ತೊಗೊಳ್ಬೇಕು. FIR ತೊಗೊಳಕ್ಕೆ ಮುಂಚೆ ಪರಿಶೀಲನೆ ಮಾಡಿ FIR ಮಾಡ್ತಾರೆ. ಅವ್ರು ಶಾಸಕರಾಗಿರಲಿ ಬೇರೆ ಯಾರೇ ಆಗಿರಲಿ ಮಾಡ್ತಾರೆ. ಈಗ ಶಾಸಕರು ಇದ್ರೂ ಕೂಡ, ಅದು ಆಡಳಿತ ಪಕ್ಷದ ಶಾಸಕರು ಇದ್ರೂ ಕೂಡ FIR ಮಾಡ್ತಾರೆ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.